ಪ್ರಯಾಗರಾಜ ಮಹಾಕುಂಭ ಮೇಳದಲ್ಲಿ ಜನವರಿ 13ರಿಂದ ಆರಂಭವಾದಂತ ಈ ಮಹಾಕುಂಭ ಮೇಳದಲ್ಲಿ ಈಗಾಗಲೇ ಜಗತ್ತಿನಾದ್ಯಂತ ವಿವಿಧ ಭಾಗದಿಂದ ಕೋಟ್ಯಾಂತರ ಯಾತ್ರಿಕರು ಆಗಮಿಸಿ ಇಲ್ಲಿ ಪವಿತ್ರ ಪುಣ್ಯ ಸ್ನಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಜನವರಿ 13ರಿಂದ ಆರಂಭವಾದಂತಹ ಈ ಪುಣ್ಯ ಸ್ನಾನ ಮಹಾಕುಂಭ ಮೇಳದಲ್ಲಿ ಇಂದು ಏನಂತಂದ್ರೆ ಭರತ ಹುಣ್ಣಿಮೆ ಇದೆ. ನಾವು ನೋಡಬಹುದು ಏನು ಉತ್ತರ ಪ್ರದೇಶದ ಏನು ಪ್ರಯಾಗರಾಜ್ನ ಏನು ಗಂಗಾ ಯಮುನಾ ಏನು ಸರಸ್ವತಿ ನದಿಯ ಸಂಗಮ ಕ್ಷೇತ್ರವಾದಂತ ಇಲ್ಲಿ ಪ್ರದೇಶದಲ್ಲಿ ಇದ್ದೀವಿ. ಖುದ್ದು ನಾವು ನೋಡಬಹುದು ಈ ದೃಶ್ಯಗಳನ್ನು. ಯಾಕಂತಂದ್ರೆ ಇದು ಏನೋ ಪ್ರಯಾಗರಾಜ ಮಹಾಕುಂಭ ಮೇಳ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತ ಉತ್ಸವ ಕೂಡ ಎನ್ನಬಹುದು. ಸುಮಾರು ಇಲ್ಲಿನ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ ಅತಿ ಏನಂತಂದ್ರೆ ಇಲ್ಲಿನ ಸರ್ಕಾರ ಅಚ್ಚುಕಟ್ಟಾಗಿ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಯಾಕಂತಂದ್ರೆ ಈ ಹಿಂದೆ ಕಾಲ್ತುಳಿತ ಘಟನೆ ಆಗಿತ್ತು. ಆದ್ರೆ ಈಗ ಇಂದು ಏನಂತಂದ್ರೆ ಭರತ ಹುಣ್ಣಿಮೆ ಪವಿತ್ರವಾದ ದಿನ ಹಿನ್ನೆಲೆಯಲ್ಲಿ ಕೂಡ ಯಾವುದೇ ಅವಘಡ ಆಗಿಲ್ಲ. ಅಚ್ಚುಕಟ್ಟಾಗಿ ವಿವಿಧ ಭಾಗದಿಂದ ಆಗಮಿಸಿದರೆ ನಾವು ಅಲ್ಲಿ ದೃಶ್ಯಗಳನ್ನು ನೋಡಬಹುದು. ಯಾಕಂತಂದ್ರೆ ಇಂದು ದೇಶದ ವಿವಿಧ ಭಾಗದಿಂದ ಜನಸಾಗರವೇ ಹರಿದು ಬರ್ತಾ ಇದೆ. ಸುಮಾರು ಇದು ಎಲ್ಲ ಒಂದ್ ಕಡೆ ಈ ಸುಮಾರು 144 ವರ್ಷದ ನಂತರ ಈ ಪವಿತ್ರ ಮಹಾಕುಂಭ ಮೇಳ ನಡೀತಾ ಇದೆ. ಅದು ಕೂಡ ಗಂಗಾ ಯಮುನಾ ಸರಸ್ವತಿ ನದಿಯ ಸಂಗಮ ಕ್ಷೇತ್ರದಲ್ಲಿ ಪ್ರಯಾಗರಾಜ್ನಲ್ಲಿ ಸುಮಾರು 144 ವರ್ಷಗಳ ನಂತರ ಇಲ್ಲಿ ಮಹಾಕುಂಭ ಮೇಳ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ ದೇಶದ ವಿವಿಧ ಭಾಗದಿಂದ ಕೂಡ ಆಗಮಿಸ್ತಾ ಇದ್ದಾರೆ ಯಾತ್ರಿಕರು. ಅದೇ ರೀತಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಅದೇ ರೀತಿ ಸುಮಾರು ಗಿರಿನಾಡು ಯಾದಗಿರಿ ಎಂದೇ ಕರೆಸಿಕೊಂಡಂತ ಯಾದಗಿರಿಯಿಂದ ಯಾತ್ರಿಕರು ಆಗಮಿಸಿದ್ದಾರೆ. ನಾವು ಖುದ್ದು ಇಲ್ಲಿ ನೋಡಬಹುದು. ಅವರು ಕೂಡ ಸಾಕಷ್ಟು ಈ ಶಾಹಿ ಸ್ನಾನ ಮಾಡಿ ಪವಿತ್ರ ಪುಣ್ಯ ಸ್ನಾನ ಮಾಡಿ ಸಾಕಷ್ಟು ಖುಷಿಗೊಂಡಿದ್ದಾರೆ. ಅದೇ ರೀತಿ ನಾವು ಖುದ್ದು ಯಾತ್ರಿಕರು ಕೂಡ ಜೈಕಾರ ಕೂಡ ಹಾಕ್ತಾ ಇದ್ದಾರೆ. ಬಹಳ ಖುಷಿ ಇದ್ದಾರೆ. ಏನಂತಂದ್ರೆ ಸುಮಾರು ಪುಣ್ಯ ಸ್ನಾನ ಮಾಡಿದಕ್ಕಾಗಿ ಖುಷಿ ಇದ್ದಾರೆ. ಈಗ ಅದೇ ರೀತಿಯಾಗಿ ಇಲ್ಲಿ ಹರ್ರರ್ ಮಹಾದೇವ್ ಜೈಕಾರ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿನ ಯಾತ್ರಿಕರು ಯಾವ ರೀತಿ ಖುಷಿ ಆಗ್ತಾರೆ. ಯಾಕಂತಂದ್ರೆ ಇಲ್ಲಿ ಬಂದು ಪವಿತ್ರ ಪುಣ್ಯ ಸ್ನಾನ ಕೂಡ ಮಾಡಿದ್ದಾರೆ. ಏನ್ ಹೇಳ್ತಾರೆ, ಇಲ್ಲಿ ಪವಿತ್ರ ಪುಣ್ಯ ಸ್ನಾನ ಮಾಡಿದ್ದಾರೆ. ಏನ್ ಹೇಳ್ತಾರೆ ಸರ್, ತಾವು ಈಗ ಯಾದಗಿರಿಯಿಂದ ಬಂದಿರಿ. ಯಾಕಂದ್ರೆ ಈ ಹಿಂದೆ ಕೂಡ ದುರಂತ ಘಟನೆ, ಕಾಲ್ತುಳಿತ ಘಟನೆ ಆಗಿತ್ತು. ಇವತ್ತು ಏನ ಭರತ ಹುಣ್ಣಿಮೆ ದಿವಸ ಪವಿತ್ರ ಪುಣ್ಯ ಸ್ನಾನ ಮಾಡಿದ್ರಿ. ಯಾವ ರೀತಿ ಖುಷಿ ಆಗ್ತಾ ಇದೆ ಅಂದ್ರೆ ಈ ಪುಣ್ಯ ಸ್ನಾನ ಮಾಡೋದ್ರಿಂದ ಯಾವ ರೀತಿ ಅನುಭವ ಆಯ್ತು ನಿಮಗೆ? ನಮ್ಮ ಶಾಪುರ ತಾಲೂಕಿನ ಇಲ್ಲ ಸರ್, ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ನಮ್ಮ ಪತಂಜಲಿ ಯೋಗ ವಿಜ್ಞಾನ ತಂಡದ ಎಲ್ಲಾ ಯೋಗ ಬಂಧುಗಳು ಕೂಡಿ ಇವತ್ತ ಅದ್ಭುತವಾಗಿರೋ 144ನೆಯ ಈ ಒಂದು ವರ್ಷದಲ್ಲಿ ನಡೆಯುತ್ತಂತ ಮಹಾಕುಂಭ ಮೇಳದಲ್ಲಿ ಸೇರ್ಕೊಂಡ್ವಿ. ಅದು ವಿಶೇಷವಾಗಿರುವಂತ ಇವತ್ತ 12ನೇ ತಾರೀಕು 2025 ಅದರಲ್ಲಿ ಇವತ್ತು ಮಾಗಿಸಾನ ಅನ್ನುವಂತ ಒಂದು ಶಾಹಿ ಸ್ಥಾನದಲ್ಲಿ ಪೂರ್ಣ ಹುಣ್ಣಿಮೆದ ಸೇರ್ಕೊಂಡ್ವಿ. ಎಲ್ಲ ನಮ್ಮ ಯೋಗ ಬಂಧುಗಳು ಬಹಳ ಖುಷಿ ಆಗ್ತಿದೆ. ಜೀವನದ ಯಾದಗಿರಿ ಜಿಲ್ಲೆ ಶಾಪುರಿಂದ ಬಂದಿರಿ. ಇದು ಪುಣ್ಯ ಸ್ಥಾನ 144 ವರ್ಷಗಳ ನಂತರ ನಡೆಯುವಂತ ಮಹಾಕುಂಭ ಮೇಳ. ಇದು ನಾವು ಇಂಥ ಕಾರ್ಯ ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ರಿ. ಯಾವ ರೀತಿ ಅನುಭವ ಆಗ್ತಾ ಇದೆ? ನಾವು ಇಲ್ಲಿ ನಡೀತಕ್ಕಂಥ ಮಹಾಕುಂಭ ಮೇಳದಲ್ಲಿ ಒಂದೊತ್ತಿಗೆ ಕಿವಿ ಕೊಟ್ಟು ನಾವು ಏನೋ ಒಂದು ಇಲ್ಲಿ ನಡೀತಕ್ಕಂಥದ್ದು ಒಂದು ದುಗುಡದಲ್ಲಿ ಇದ್ದೀವಿ. ನಾವು ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂತ ಅವೆಲ್ಲ ಯಾರು ನಂಬಕ್ ಹೋಗ್ಬಾರ್ದು. ಬಹುಶಃ ಇಲ್ಲಿ ಯಾರು ಬಂದಿದ್ದೀವಿ, ನಾವೊಂದು ಪವಿತ್ರ ಕೆಲಸಕ್ಕೆ ಒಳಪಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇಲ್ಲಿ ನೋಡಿದ್ರೆ ನಾವು ಏನೋ ಸ್ವರ್ಗಕ್ಕೆ ಬಂದೀವಿ ಅಂತಕ್ಕಂಥ ಒಂದು ಭಯ ನಮ್ಮ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಲ್ಲಿನ ಏನು ಶಾಪುರದ ಏನು ಯಾತ್ರಿಕರು ಕೂಡ ಹೇಳಿದ್ರು, ಈ ಮಹಾಕುಂಭ ಮೇಳದಲ್ಲಿ ನಾನು ಭಾಗವಹಿಸಿದ ಕಾರಣ ಪವಿತ್ರ ಪುಣ್ಯ ಸ್ನಾನ ಮಾಡಿದ್ದೀನಿ. ಇದು ಎಲ್ಲೋ ಒಂದ್ ಕಡೆ ಸ್ವರ್ಗನೇ ಕಂಡಿದೆ ಎಂಬ, ನಾನು ಕಂಡಂತೆ ಎಂಬ ಭಾವನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ರು ಇದ್ದಾರೆ. ಏನಂತ ತಾವೇನು ಹೇಳ್ತೀರಿ ಸರ್? ಒಂದು ಒಳ್ಳೆಯ ದಿನವಾಗಿದೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಬೇರೆ ಬೇರೆ ಏನೋ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಒಂದು ಸ್ವರ್ಗಕ್ಕೆ ಬಂದಂತ ಅನುಭವವನ್ನ ನಾವೆಲ್ಲ ಅನಿಸ್ತಾ ಇದೆ. ಕಟ್ಟಾದ ವ್ಯವಸ್ಥೆಯನ್ನ ಮಾಡಿದಂತ ಈ ಒಂದು ಆದಿತ್ಯನಾಥ ಸರ್ಕಾರಕ್ಕೆ ನಾವು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಇಡೀ ಸನಾತನ ಮತ್ತು ಹಿಂದೂ ಧರ್ಮದ ಶಕ್ತಿ ಮತ್ತು ದೈವಿ ಶಕ್ತಿ ಏನು ಅನ್ನೋದು ಇವತ್ತು ನಮಗೆ ಗೊತ್ತಾಗಿದೆ. ಇಲ್ಲಿ ಜನ ಸೇರ್ಬೇಕಾಗಿದ್ರೆ ಸುಮ್ಮನೆ ಸೇರೋದಿಲ್ಲ, ಪವಿತ್ರವಾದ ಸ್ನಾನ ಮಾಡಿರುವಂತದ್ದು ಇಲ್ಲಿ. ಅದರಿಂದ ನಾವು ಪ್ರೇರಣೆ ಪಡೆದಿರ್ತಕ್ಕಂಥದ್ದು ಇಡೀ ನಮ್ಮ ಜೀವನದಲ್ಲಿ ನಮ್ಮ ಸಾರ್ಥಕ ಆಯಿತು ಜೀವನ ಅನ್ನುವಂತ ಒಂದು ಅದ್ಭುತವಾದಂತಹ ಒಂದು ಮೆಸೇಜ್ ಅನ್ನ ನಾವು ಇದರಿಂದ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ. ನಾವು
ರಥ ಹುಣ್ಣಿಮೆ ದಿನ ಮಹಾ ಕುಂಭಮೇಳದಲ್ಲಿ ಭಾಗಿಯಾಗಿ ಪವಿತ್ರ ಪುಣ್ಯ ಸ್ನಾನಗೈದು ಈಗ ನಾವು ಕೂಡ ಧನ್ಯರಾಗಿದ್ದೇವೆ, ಜೀವನ ಸಾರ್ಥಕ ಆಗಿದೆ ಎಂಬ ಅಭಿಪ್ರಾಯ ಕರ್ನಾಟಕದ ಯಾತ್ರಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.